ನಾವು 2014ರಿಂದ ಅಮ್ಮನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ದು. ಅವತ್ತಿನಿಂದ 2014ರಿಂದ ಅಮ್ಮನವ್ರ ಪೂಜೆ ನಡೀತಾ ಇದೆ. ಇದೇ ಉತ್ತಕ್ಕೆ ಇಲ್ಲಿದ್ದಲ್ಲ ಊಟ ಆ ಉತ್ತಕ್ಕೆ ಪೂಜೆ ಮಾಡಿದ್ದು 2011ರಿಂದ. ಅಮ್ಮನ ವಿಗ್ರಹ ಮಾಡಿಸಿ ತಗೊಂಡು ಅಮ್ಮನ ಪೂಜೆ ಮಾಡ್ತಾ ಇದೆ 2014ರಿಂದ. ಇಲ್ಲಿ ಭಕ್ತರು ಯಾವ ಸಮಸ್ಯೆಗಳನ್ನ ಹೊತ್ತು ಬರ್ತಿರ್ಬೋದು? ಇಲ್ಲಿ ಬಂದು ಜಾಸ್ತಿ ಬರೋದು ದೇವಗಳದು, ಗಾಳಿಗಳದು ಮತ್ತು ಚೌಡಿ ಪ್ರಯೋಗ, ವಾಮಾಚಾರದ್ದು ಇಲ್ಲಿ ಜಾಸ್ತಿ ಬರೋದಿಲ್ಲ. ಆರೋಗ್ಯ ಸಮಸ್ಯೆ ಮತ್ತೆ ಯಾವ ವಾರ ಇಲ್ಲಿ ಓಪನ್ ಆಯ್ತು? ಪ್ರತಿನಿತ್ಯ ಇರುತ್ತೆ. 24 ಅವರ್ ದೇವಸ್ಥಾನ ಬಾಗಿಲು ತೆಗೆದೇ ಇರುತ್ತೆ. ತ್ರಿಶೂಲ ಪೂಜೆ ಬಂದು ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆ ಗಂಟೆ ಇರುತ್ತೆ. ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಇಲ್ಲಿ ಏನು? ಅಮಾವಾಸ್ಯೆ ಹುಣ್ಣಿಮೆ ದಿವಸ ಇಲ್ಲಿ ಬಂದಂಥ ಭಕ್ತಾದಿಗಳ ಕೈಲಿ ಸ್ವಯಂ ಅವರೇ ಅಭಿಷೇಕ ಮಾಡೋಂಥ ಅವಕಾಶ ಇದೆ. ಪ್ರತಿಯೊಬ್ಬರೂ ಅಮ್ಮನವರಿಗೆ ಅಭಿಷೇಕ ಮಾಡ್ಬೋದು. ಅದೇ ಅವರೇ ಅಲಂಕಾರನ ಮಾಡಿ ಪೂಜೆಗಳು ಮಾಡ್ತಾರೆ. ನಾನು ನೋಡಿದೆ ಇಲ್ಲಿ ಬಂದಂಥ ಭಕ್ತಾದಿಗಳು ವಿಗ್ರಹನ ನೇರವಾಗಿ ಮುಟ್ಟಿ ನಮಸ್ಕಾರ ಮಾಡಿ ಇದು ಮಾಡ್ತಾರೆ. ಯಾಕಂದ್ರೆ ಬೇರೆ ಕೆಲವೊಂದು ದೇವಸ್ಥಾನ ನೋಡಿದ್ರೆ ಮುಟ್ಟ ಕೂಡ ವಿಗ್ರಹ ಬಿಡಲ್ಲ ಗುರುಗಳ. ಹೌದು, ಕೆಲವೊಂದು ಕಡೆಲ್ಲ ಪ್ರಪಂಚದಲ್ಲಿ ಯಾರು ಬಿಡಲ್ಲ. ಇಲ್ಲಿ ಬಂದು ತಾಯಿ ಆಜ್ಞೆ ಪ್ರಕಾರ ಎಲ್ಲರೂ ಮುಟ್ಬೋದು, ಎಲ್ಲರೂ ಅಭಿಷೇಕ ಮಾಡ್ಬೋದು, ಎಲ್ಲರೂ ಅಮ್ಮನವ್ರಿಗೆ ಅಲಂಕಾರ ಮಾಡಿ ಮಂಗಳಾರತಿ ಮಾಡೋಂಥ ಅವಕಾಶ ಇಲ್ಲಿದೆ.